ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುಧೈವ ಬಲದಿಂದ ನಾನೇ ಮೊದಲು ಬಂದೆ. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೆ ಅವರವರ ಭಕ್ತಾನುಸಾರವಾಗಿ ಅವರವರಿಗೆ ಫಲಗಳು ಲಭಿಸುವು. ಸಾಕು ನಿನ್ನ ದೈವೋಪದೇಶ ನುಡಿಗಳು. ಹಾಗೆಂದು ಸುಮ್ಮನೆ ಕುಳಿತುಕೊಂಡರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ ಇಂತಹ ವಿಚಾರದಲ್ಲಿ ಹಲವಾರು ಕಡೆ ತಿರುಗಾಡಿದ ತಾನೇ 4 ಮಂದಿ ರಾಜರ ಸಹಾಯ ದೊರೆಯುವುದು. ದುರ್ಯೋಧನ, ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದ ಕಮಲದಲ್ಲಿ ಕುಳಿತು 4 ಹಿತವಚನ ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವೆನು. ನಿನಗೆ ಯೋಗ್ಯವಾದ ಸ್ಥಳದಲ್ಲೇ ಕುಳಿತುಕೊ. ನೀನು ಯಾವ ಇಚ್ಛೆಯಿಂದಾದರೂ ಬಂದಿರು. ಆದರೆ ನಿನ್ನ ಪ್ರಾಣ ಮಿತ್ರನಾದ ಕೃಷ್ಣ ನನ್ನ ಕೈಗೆ ಸಿಕ್ಕಿ ಬಿದ್ದಿರುವ. ಒಂದು ವೇಳೆ ಸಿಕ್ಕಿ ಬಿದ್ದರೂ ಅದು ಸಂತೋಷದ ವಿಚಾರವೇ. ಕುರು ಪಾಂಡವರ ದಮನೆಗಳಲ್ಲಿ ಒಂದೇ ವಂಶದ ರಕ್ತ ಹರಿಯುತ್ತಿದೆ ಎಂಬುದನ್ನು ನಾನು ಮರೆತಿಲ್ಲ, ಅದನ್ನು ನೀನು ಮರೆಯಬೇಡ. ನಾನು ಮರೆತಿಲ್ಲ ಬಿಡು. ಹಸ್ತಿನಾವತಿಯ ರತ್ನಗಜವಾದ ಸಿಂಹಾಸನವನ್ನೇರಬೇಕೆಂಬ ಕಿಚ್ಚಾಕಾಂಕ್ಷೆಯು ಈತನಲ್ಲೂ ಇರುವುದಲ್ಲ. ಪಾರ್ಥ, ಈ ನಿನ್ನ ಕೆಂಗಣಿಂದ ಕೆಕ್ಕರಿಸಿ ನೋಡಿದ ನನ್ನ ಗೆಲ್ಲಲಾರೆ. ಕೃಷ್ಣನ ಮನೆಗೆ ನಿದ್ರಿಸುತ್ತಿರುವನು, ಅಲ್ಲಿ ತೋರಿಸಿ ನಿನ್ನ ವಾಕ್ಚಾತುರ್ಯ ನಾನು ನೋಡುತ್ತೇನೆ. महिमा गान महिमं हरिनारायणं क्षीरसागरशयनं रमाकान्तं श्रीवासुदेवं भक्तजनपरिपालनं जागरितं नमो अंधकार सुंदर वदनव तोरो हरि अंधकार सिंधु शयन